ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ PSTR ಇನ್ನೇನು ಕಾಲ್ ಫಾರ್ಮ್ ಆಗುತ್ತೆ. ಈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಹೆಚ್ಚಿರುವಂಥದ್ದು. ಸೊ ಅದರಿಂದ PSTR ಏನು ಅಂದರೆ 1 to 5 ಶಿಕ್ಷಕರ ನೇಮಕಾತಿಗೆ ಏನೆಲ್ಲ ಕ್ಲಾಸ್ಗಳು ಬೇಕೋ ಆ ಕ್ಲಾಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫ್ರೀಯಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಸ್ನೇಹಿತರೆ, ಈಗಾಗಲೇ 5 ಕನ್ನಡ ತರಗತಿಗಳು ಗ್ರಾಮರ್ಗೆ ಸಂಬಂಧಪಟ್ಟಂತೆ, 2 ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡಿದ್ದೇನೆ. ಇದು ಕನ್ನಡದ 6ನೇ ಕ್ಲಾಸ್ ಆಗಿದೆ. ಬಹುತೇಕ ಇದನ್ನು ಮುಗಿಸಿದ್ರೆ ಅರ್ಧ ಕನ್ನಡ ಗ್ರಾಮರನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುವಂಥದ್ದು. ಇನ್ನು ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಯಾರಾದರೂ ಕೂಡ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಯಾರಾದರೂ PSTRಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವರಿಗೆ ಈ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ, ಕನ್ನಡದಲ್ಲಿ ನಾನು ನಿಮ್ಮೆಲ್ಲರಿಗೂ ಅಲಂಕಾರಗಳು, ಅವ್ಯಯಗಳು, ಕರ್ತೃಪದಗಳು ಮತ್ತು ಇನ್ನು ಟೋಟಲ್ ಏನು ವಿಭಕ್ತಿ ಪ್ರತ್ಯಯಗಳು ಇವುಗಳೆಲ್ಲವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಉಳಿದಂತಹ ಕೆಲವೊಂದು ಒಂದು 6ರಿಂದ 7 ಪಾಯಿಂಟ್ಸ್ ಅಷ್ಟೇ ಗ್ರಾಮರ್ ಅಂಶಗಳಿದೆ, ಅವುಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಇವತ್ತು ನಿಮಗೆ ಒಂದು ರೀತಿ ಕನ್ಫ್ಯೂಷನ್ ಆಗುವಂತಹದ್ದು ಕೃದಾಂತಗಳು ಎನ್ನುವಂಥದ್ದು. ಈ ಕೃದಾಂತಗಳನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ತರ್ತೀನಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋಂಗೆ ಮಾಡ್ತೀನಿ ಸ್ನೇಹಿತರೆ. ಈ ಸರಿ ಇದು ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸ್ ವಿಡಿಯೋ ಇರ್ಬೋದು. ಒಮ್ಮೆ ಈ ಕೃದಾಂತಗಳು ಈ ಕ್ಲಾಸನ್ನು ನೋಡಿದರೆ ನೀವು ಕೃದಾಂತಗಳು ಇನ್ನೆಂದೂ ಕೂಡ ಮರೆಯೋದಿಲ್ಲ. 1 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದ್ದಂತೆ. ಓಕೆ, ಕ್ಲಿಯರ್? ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಕೃದಾಂತ ಅಂದರೆ ಏನು, ಕೃದಾಂತಗಳು ಅಂದ್ರೇನು, ಕನ್ನಡದಲ್ಲಿ ಕೃದಾಂತಗಳು ಅಂದ್ರೇನು ಅದನ್ನು ತಿಳಿಯೋದಕ್ಕೂ ಮುಂಚೆ ನೀವು ನಾಮಪದಗಳ ಬಗ್ಗೆ ತಿಳಿಬೇಕಾಗುತ್ತೆ. ಸ್ನೇಹಿತರೆ, ನಾಮಪದಗಳು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮ, ಚಂದ್ರ, ಸೂರ್ಯ ಈ ಎಲ್ಲ ಇರುವಂಥದ್ದು ನಾಮಪದಗಳು. ಈ ನಾಮಪದಗಳಲ್ಲಿ 2 ವಿಧಗಳು ಇರುವಂಥದ್ದು. ಆ 2 ವಿಧಗಳೇ ಒಂದು ಸಹಜ ನಾಮಪದ, ಸಾಧಿತ ನಾಮಪದ. ಸ್ನೇಹಿತರೆ, ಸಹಜ ನಾಮಪದ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸಾಧಿತ ನಾಮಪದ ಅಂತ ಇದೆ. ಈ ಸಾಧಿತ ನಾಮಪದದಲ್ಲಿ ಬರುವಂಥದ್ದು 2 ವಿಧಗಳು. ಈ ಸಾಧಿತ ನಾಮಪದಗಳೇನಿದೆ, ಈ ಸಾಧಿತ ನಾಮಪದಗಳಲ್ಲಿ 2 ವಿಧ. ಅದುವೇ ಒಂದು ಕೃದಾಂತ, ಇನ್ನೊಂದು ತದ್ದಿತಾಂತ ಅಥವಾ ತದ್ದಿತಾಂಶ. ಕ್ಲಿಯರ್? ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ಕೃದಾಂತ ಅನ್ನೋದು ಏನಂದ್ರೆ ಮೊದಲು ನಾಮಪದ. ನಾಮಪದದಲ್ಲಿ 2 ವಿಧ, ಸಾಧಿತ ಸಹಜ ನಾಮಪದ, ಒಂದು ಸಹಜ ನಾಮಪದ, ಇನ್ನೊಂದು ಸಾಧಿತ ನಾಮಪದ. ಸಾಧಿತ ನಾಮಪದಗಳಲ್ಲಿ ಕೃದಾಂತಗಳು ಮತ್ತು ತದ್ದಿತಾಂತಗಳು ಅಂತ ಬರುತ್ತೆ. ಇಲ್ಲಿ ನಿಮಗೆ ಕೃದಾಂತಗಳ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಧಾತು ಅಥವಾ ಕೃದಾಂತಗಳನ್ನ ಕುನ್ನಾಮ ಅಂತ ಕೂಡ ಕರೀತಾರೆ, ನೆನಪಲ್ಲಿರಲಿ. ಧಾತುವಿನಿಂದ ಆದಂತಹ ನಾಮಪದವನ್ನೇ ನಾವು ಕೃದಾಂತ ಅಂತ ಕರಿತೀವಿ. ಅಂದ್ರೆ ಮೂಲ ಧಾತುವಿನಿಂದ ಏನಾಗುತ್ತೆ ಅದನ್ನ ಕೃದಾಂತ. ತದ್ದಿತಾಂತ ಅಂದ್ರೆ ನಾಮಪದದಿಂದ ಆಗುವ ಪದವನ್ನ ನಾವು ತದ್ದಿತಾಂತ ಅಂತ ಕರಿತೀವಿ. ಈಗ ಕೃದಾಂತಕ್ಕೆ ಅಂದ್ರೆ ಕೃದಾಂತ ಅಂದ್ರೆ ಧಾತುವಿನಿಂದ ಆದ ಉದಾಹರಣೆಗೆ ನೋಡಿ, ನೋಡು ಎನ್ನುವಂಥದ್ದು ಏನು ಅಂದ್ರೆ ಒಂದು ಧಾತು ಅಂದ್ರೆ ಮೂಲ ಧಾತು ಆಗಿರುತ್ತೆ, ಅದರಿಂದ ಆಗುವಂಥದ್ದು ನೋಟ ಎನ್ನುವಂಥದ್ದಾಗುತ್ತೆ. ಇದನ್ನು ನಾವು ಕೃದಾಂತ ಅಂತ ಕರಿತೀವಿ. ಇಲ್ಲಿ ನೋಡಿ, ಮಾಡು ಅಂತಿದೆ, ಮಾಡಿದ ಎನ್ನುವಂಥದ್ದಿದೆ, ಇದು ಕೃದಾಂತ ಅಂತ ಕರಿತೀವಿ. ಅಂದ್ರೆ ಧಾತು ಏನಿದೆ, ಮೂಲ ಧಾತುವಿನಿಂದ ಏನಾಗುತ್ತೆ ಅದನ್ನು ನಾವು, ಧಾತುಪದ ಏನಿರುತ್ತೆ ಮೂಲ ಧಾತುಪದ, ಅದರಿಂದ ಆಗುವಂಥದ್ದನ್ನ ಕೃದಾಂತ ಅಂತೀವಿ. ತದ್ದಿತಾಂತ ಅಂದ್ರೆ ನಾಮಪದಗಳಿಂದ ಆಗುವಂತಹ ಪದವನ್ನು ನಾವು ತದ್ದಿತಾಂತ ಅಂತ ಕರಿತೀವಿ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇನ್ನು ಕೃದಾಂತದಲ್ಲಿ 3 ವಿಧ: ಕೃದಾಂತ ನಾಮಪದ, ವರ್ತಮಾನ ಕೃದಾಂತ, ಭೂತಕಾಲ ಕೃದಾಂತ ಅಂತ. ಸ್ನೇಹಿತರೆ, ಕೃದಾಂತ ನಾಮಪದದಲ್ಲಿ ಷಷ್ಠಿ ವಿಭಕ್ತಿ ಆ ಇರ್ಬೇಕಷ್ಟೆ, ಸಿಂಪಲ್ ನಿಮಗೆ. ಈಗ ಕೃದಾಂತ ನಾಮಪದದಲ್ಲಿ ಈಗ ಏನಪ್ಪ, ಈಗ ನೋಟ ಅಂತಿದೆ, ಇದು ನೋಡಿದ, ನೋಡು ಅನ್ನುವುದರಿಂದ ಬಂದಿರುವಂಥದ್ದು. ಸೊ ಇದು ಏನಾಗುತ್ತೆ, ಆ ಷಷ್ಠಿ ವಿಭಕ್ತಿ ಇರುವಂಥದ್ದು. ಸೊ ಇದು ಕೃದಾಂತ ನಾಮ ಆಗುವಂಥದ್ದು. ಇನ್ನು ಕೃದಾಂತ ವರ್ತಮಾನ ಅಂತ ಬಂದಾಗ ಓದುವ ಅಂತ ಏನಿದೆ, ವಾ ಅಂತ ಇದ್ರೆ ವರ್ತಮಾನ. ಇಲ್ಲಿ ಸಿಂಪಲ್ ನೋಡಿ, ವಾ ಅಂತ ಇದ್ರೆ ವರ್ತಮಾನ. ಇನ್ನು ಭೂತಕಾಲಕ್ಕೆ ಏನಿರುತ್ತೆ, ದ ಅಂತಿರ್ಬೇಕು, ಓದದ, ಇದು ಭೂತಕಾಲದ್ದಾಗುತ್ತೆ. ಇನ್ನು ನಿಷೇಧಿತ ಕೃದಾಂತ ಅಂತ ಒಂದಿರುತ್ತೆ. ಈ ನಿಷೇಧಿತ ಕೃದಾಂತದಲ್ಲಿ ನಿಮ್ಗೆ ಗೊತ್ತಿರಲಿ, ಓದದ, ಆದ ಅಂತ ಬರಬೇಕು, ಓದಲ್ಲ ಅನ್ನುವಂತಹ ಮೀನಿಂಗನ್ನ ಬರಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಕೃದಾಂತ ಭಾವನಾಮಗಳಿಗೆ, ಭಾವನಾಮ ಏನಿದೆ ಅಲ್ಲಿ ಟ, ಗೆ, ಈಕೆ, ತೆ, ಕೆ ಇವುಗಳು ಸೇರುತ್ತೆ. ಅಲ್ಲದೆ ಭಾವನೆಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಕೃದಾಂತ ಅಂದ್ರೆ ಜಾಣತನ, ಒಳ್ಳೆತನ ಅನ್ನುವಂಥದ್ದು ಏನೆಲ್ಲ ಬರುತ್ತೆ, ಇವು ಭಾವನಾಮಗಳಿಗೆ ಬರುವಂತಹದ್ದು. ಕ್ಲಿಯರ್ ಸ್ನೇಹಿತರೆ? ಕೃದಾಂತ ನಾಮಪದದಲ್ಲಿ ವರ್ತಮಾನ ಕೃದಾಂತ, ಭೂತಕಾಲ ಕೃದಾಂತ, ನಿಷೇಧ ಕೃದಾಂತ ಅಂತ ಬರುತ್ತೆ. ಅದು ವರ್ತಮಾನ ವಾ, ಭೂತದಲ್ಲಿ ದ, ನಿಷೇಧಕ್ಕೆ ಆದ ಬರುತ್ತೆ.
ಇನ್ನು ಕೃದಂತ ಭಾವನಾಮದಲ್ಲಿ ಟಾಗೆ ಈಕೆ ತನ ಅವೆಲ್ಲ ಬರುವಂಥದ್ದು. ಇನ್ನು ಕೃದಂತ ಅವ್ಯಯಗಳಲ್ಲಿ ಅವುಗಳನ್ನ ಬದಲಾಯಿಸಕ್ಕಾಗೋದಿಲ್ಲ ನೋಡಿ. ಬರೆದು ದು ತ ಅಲಿಕೆ ಅಂತ ಬರುತ್ತೆ. ಬರೆದು ಕೊಂಡರು, ಬರೆದು ಕೊಂಡನು, ಬರೆದು ಕೊಂಡಳು, ಇದು ಬದಲಾಗೋದೇ ಇಲ್ಲ ಕೃದಂತದಲ್ಲಿ. ಸೊ ಇದನ್ನ ನಾವು ಕೃದಂತ ಅವ್ಯಯ ಅಂತ ಕರಿತೀವಿ. ಮಾಡುತ್ತಾನೆ, ಮಾಡುತ್ತಾಳೆ, ಮಾಡುವರು, ಮಾಡುತ್ತಾ ಹೋಗುತ್ತಾರೆ. ಸೊ ಇಲ್ಲಿ ಅರ್ಥ ಆಗಿದ್ರೆ ಕೇಳಲಿಕ್ಕೆ ಅನ್ನುವಂತಹದ್ದು ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ. ಕೃದಂತ ಅವ್ಯಯಗಳ ಬಗ್ಗೆನೂ ಆಯ್ತು. ಇನ್ನು ನಮಗೆ ತದ್ದಿತಾಂಶಗಳು ಅಂತ ಬಂದಾಗ ಇಲ್ಲಿ ತದ್ದಿತಾಂಶಗಳಲ್ಲಿ ನಾಮ ಮತ್ತು ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂಶ ಆಗುತ್ತೆ ನೋಡಿ. ಈಗ ಇದು ನಾಮಪದ ಕನ್ನಡ, ಅದನ್ನ ಈಗ ಸೇರಿಸಿ ಕನ್ನಡಿಗ, ಇದು ತದ್ದಿತಾಂಶ. ಜಾಣತನ ಎನ್ನುವಂಥದ್ದು ಏನಿದೆ ಇದು ಕೂಡ ಅದೇ ತದ್ದಿತಾಂಶಕ್ಕೆ ಬರುವಂಥದ್ದು. ಅಲ್ಲಿ ಜಾಣತನ ಬೆಳೆಸುತ್ತೆ, ಅದ್ರಲ್ಲಿ ಲೆಕ್ಕಕ್ಕ ಅದು ಬರುತ್ತೆ. ಬಟ್ ಇಲ್ಲಿ ಜಾಣತನ ಎನ್ನುವಂಥದ್ದು ನಾಮಪದ ಮತ್ತೆ ಇದು ಅಂಥದ್ದು. ಇನ್ನು ತದ್ದಿತ ನಾಮಪದ ಏನಿದೆ ಗಾರ, ಕಾರ, ಅಡಿಗ ನೋಡಿ, ಬಳೆಗಾರ, ಕನ್ನಡಿಗ ಇವೆಲ್ಲವೂ ತದ್ದಿತ ನಾಮಪದ ಇಲ್ಲಿ ಬರಬೇಕು ಸ್ನೇಹಿತರೆ. ತದ್ದಿತ ನಾಮಪದದಲ್ಲಿ ಇದು ಬರುವಂಥದ್ದು. ಇನ್ನು ತದ್ದಿತ ಭಾವನಾಮ ಏನಿದೆ, ಭಾವನಾಮ ಅಂದ್ರೆ ತನ, ಈಕೆ, ಹೀಗೆ, ಜಾಣತನ, ಚೆಲುವಿಕೆ ಅನ್ನುವಂಥದ್ದು ಏನು ಬರುತ್ತೆ ಇದೆಲ್ಲವೂ ಬರುವಂಥದ್ದು. ತದ್ದಿತ ಅವ್ಯಯಗಳಲ್ಲಿ ಚಂದ್ರನಂತೆ, ನಿನಗಾಗಿ ಎನ್ನುವಂಥದ್ದು ಬರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಒಂಚೂರು ಕನ್ಫ್ಯೂಸ್ ಆಗಬಾರ್ದು. ಒಂದ್ಸರಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಕೃದಾಂತ ಅಂದ್ರೆ ನಾವು ತಿಳ್ಕೊಬೇಕು ಅಂದ್ರೆ ಮೊದಲಿಗೆ ನಾಮಪದದಲ್ಲಿ ಎರಡು ವಿಧ, ಒಂದು ಸಹಜನಾಮ, ಇನ್ನೊಂದು ಸಾಧಿತನಾಮ. ಆ ಸಾಧಿತನಾಮದಲ್ಲಿ 3 ವಿಧಗಳು. ಕೃದಾಂತ ಎರಡು ವಿಧ, ಕೃದಾಂತ ಮತ್ತು ತದ್ದಿತಾಂತ ಅಂತ. ಕೃದಾಂತದಲ್ಲಿ ಅಂದ್ರೆ ಧಾತುವಿನಿಂದ ಆಗುವಂಥದ್ದೇ ಕೃದಾಂತ ಎನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ನಾಮಪದದಿಂದ ಆಗುವಂಥದ್ದು ತದ್ದಿತಾಂಶ. ಇನ್ನು ಕೃದಾಂತದಲ್ಲಿ 3 ವಿಧ. ಒಂದು ಕೃದಾಂತ ನಾಮ ಅನ್ನುವಂಥದ್ರಲ್ಲಿ ವರ್ತಮಾನ, ಭೂತ, ನಿಷೇಧ ಕೃದಾಂತ ಅಂತ ಬರುತ್ತೆ. ಇನ್ನು ಕೃದಾಂತ ಭಾವನಾಮದಲ್ಲಿ ಟಾಗೆ, ಈಕೆ, ತೆ ಹೀಗೆ ಬರುವಂಥದ್ದು ಕೃದಾಂತ ಭಾವನಾಮ. ಕೃದಾಂತ ಅವ್ಯಯಗಳು ಅಂತ ಬಂದಾಗ ಬರೆದು, ಮಾಡುತ್ತಾ, ಆಲಿಕೆ, ದು ತ ಅಲಿಕೆ ಅಂತ ಬರುತ್ತೆ. ಇನ್ನು ತದ್ದಿತಾಂಶಗಳಲ್ಲಿ ಕನ್ನಡದಿಂದ ಅಂದ್ರೆ ಭಾವನಾಮಗಳಿಗೆ, ನಾಮಪದಗಳಿಗೆ ಈಗ, ಈಕೆ, ತನ ಸೇರ್ಸಿ ಆಗುವಂಥದ್ದು. ಕನ್ನಡಿಗ, ಜಾಣತನ ಇವೆಲ್ಲವೂ ತದ್ದಿತ ಅಂಶಗಳಾಗುತ್ತೆ. ತದ್ದಿತ ನಾಮಪದ ಯಾವುದಪ್ಪ ಅಂದ್ರೆ ಗಾರ, ಕಾರ, ಅಡಿಗ, ಬಳೆಗಾರ, ಕನ್ನಡಿಗ, ಲಂಚಗಳು ಎನ್ನುವಂಥದ್ದು. ತದ್ದಿತ ಭಾವನಾಮ ಅಂದ್ರೆ ತನ, ಜಾಣತನ, ಈಕೆ, ಹೀಗೆ, ಚೆಲುವಿಕೆ ಅವೆಲ್ಲವೂ ಬರುವಂಥದ್ದು. ತದ್ದಿತ ಅವ್ಯಯಗಳಲ್ಲಿ ಅಂತೆ, ಓಲ್, ಚಂದ್ರನಂತೆ, ನಿನಗಾಗಿ ಎನ್ನುವಂಥದ್ದು. ಚಂದ್ರನಂತೆ ಬದಲಾಯಿಸೋಕ್ಕಾಗಲ್ವಲ್ಲ ಅಷ್ಟು. ಸ್ನೇಹಿತರೆ, ಇದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದೇ ರೀತಿ ಮುಂದಿನ ವಿಡಿಯೋಗಳು ಕೂಡ ನಿಮ್ಮ ಮುಂದೆ ತರುವಂಥ ಕೆಲಸವನ್ನ ಮಾಡ್ತೀನಿ. ಸ್ನೇಹಿತರೆ, ಇದರ PDF ಕೂಡ ತಯಾರಾಗ್ತಾ ಇದೆ. ಈ PDF ಅನ್ನ ನೀವು ಹೇಗೆ ಪಡ್ಕೋಬಹುದು ಅಂದ್ರೆ ಕಂಪ್ಲೀಟ್ ಕನ್ನಡ ಗ್ರಾಮರ್ PDF ಅನ್ನ ತಯಾರು ಮಾಡ್ತಾ ಇದ್ದೀವಿ. ಅದನ್ನ ಹೇಗೆ ಪಡ್ಕೋಬೇಕು ಅದೆಲ್ಲವನ್ನ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರುವಂಥ ಕೆಲಸವನ್ನ ಮಾಡ್ತೀವಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯವನ್ನ ಮಾಡ್ತಿದ್ದೇವೆ. ಧನ್ಯವಾದಗಳು.